ಹಲೋ ಗೆಳೆಯರೇ, ನಮ್ಮ ಲಾಯ್ಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿದ್ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಮಾರ್ಚ್ 7, 2023 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಸ್ಮಾಲ್ ಅನೌನ್ಸ್ಮೆಂಟ್ ಅಂದರೆ 2023 ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೋಸ್ಕರ ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮನ್ನು ಮಾರ್ಚ್ 13ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಪ್ರೋಗ್ರಾಮ್ ನಿಮಗೆ 35 ದಿನಗಳ ಕಾಲ ಇರುತ್ತೆ. ಇಲ್ಲಿ ಆಫ್ಲೈನ್ ಕ್ಲಾಸಸ್ಗಳಿರುತ್ತೆ, ಜೊತೆಗೆ ಡೈಲಿ ಬೇಸಿಸ್ ಮೇಲೆ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾರೆ. ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇರುವಂತಹ ಕ್ಲಾಸಸ್ಗಳನ್ನು ಸಹ ಕಂಡಕ್ಟ್ ಮಾಡ್ತಾರೆ, ಹಾಗೂ RRPಗೆ ಸಂಬಂಧಪಟ್ಟಂತಹ ಮಟೀರಿಯಲ್ಸ್ಗಳನ್ನು ಸಹ ಪ್ರೊವೈಡ್ ಮಾಡ್ತಾರೆ. ಏನೇ ಮಾಹಿತಿ ಬೇಕಿದ್ರೂ ಇಲ್ಲಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡ್ಕೋಬೋದು. ಇವತ್ತಿನ ಮೊದಲನೇ ಆರ್ಟಿಕಲ್, 2022 ವಿಂಟರ್ ಏರ್ ಇನ್ NCR ಕ್ಲೀನೆಸ್ಟ್ ಇನ್ 5 years ಬಟ್ ಸ್ಟಿಲ್ ಟಾಕ್ಸಿಕ್ ಸೇಸ್ CSE ರಿಪೋರ್ಟ್. ಈ ಆರ್ಟಿಕಲನ್ನು ಸಿಲಾಬಸಲ್ಲಿ GS ಪೇಪರ್ 3 ನಡಿನಲ್ಲಿ ಎನ್ವಿರಾನ್ಮೆಂಟ್ ಸೆಕ್ಷನ್ಗೆ ಸಂಬಂಧಿಸಿದಂತೆ ಪೊಲ್ಯೂಷನ್ ಚಾಪ್ಟರಲ್ಲಿ ಕನೆಕ್ಟ್ ಮಾಡಬಹುದು. ಇಲ್ಲಿ ಡೆಲ್ಲಿಯಲ್ಲಿರುವಂತಹ ಪೊಲ್ಯೂಷನ್ ಸ್ಟೇಟಸನ್ನು ಹೇಳ್ತಾ ಇದ್ದಾರೆ. CSE ಕೊಟ್ಟಿರುವಂತಹ ರಿಪೋರ್ಟ್ನ ಪ್ರಕಾರ ಕಳೆದ 5 ವರ್ಷಗಳಲ್ಲಿ ಪೊಲ್ಯೂಷನ್ ಸ್ಟೇಟಸ್ ಯಾವ ರೀತಿಯಾಗಿದೆ, ಅದು 2022 ವಿಂಟರ್ ಟೈಮಲ್ಲಿ ಸ್ವಲ್ಪ ಇಂಪ್ರೂವೈಸ್ ಆಗಿತ್ತು, ಕ್ಲೀನೆಸ್ಟ್ ಕಂಡೀಷನನ್ನು ಹೊಂದಿತ್ತು, ಮತ್ತು ಟಾಕ್ಸಿಕ್ ಆಗಿದೆ ಅನ್ನೋದ್ರ ಬಗ್ಗೆ ರಿಪೋರ್ಟ್ ಹೇಳ್ತಾ ಇದೆ. ವಿಂಟರ್ ಸೀಸನಲ್ಲಿ ಪೊಲ್ಯೂಷನ್ ಕಡಿಮೆ ಆಗಲಿಕ್ಕೆ ಕಾರಣಗಳು ಯಾವ ರೀತಿಯಾಗಿರ್ಬೋದು, ಅಥವಾ ಕಳೆದ ವಿಂಟರಲ್ಲಿ ಕ್ಲೀನೆಸ್ಟ್ ಸ್ಟೇಟಸನ್ನು ಹೊಂದಲಿಕ್ಕೆ ಇನ್ಫ್ಲೂಯೆನ್ಸ್ ಮಾಡಿರುವಂಥ ಫ್ಯಾಕ್ಟರ್ಸ್ಗಳು ಯಾವ ರೀತಿಯಾಗಿರಬಹುದು. ಮೊದಲೇದಾಗಿ ರೈನ್ಫಾಲ್. ಎಕ್ಸ್ಟೆಂಡೆಡ್ ರೈನ್ಫಾಲನ್ನು ನಾವು ನೋಡ್ತಾ ಇರೋದ್ರಿಂದ ಬಿಲ್ಡಿಂಗ್ ಆ್ಯಕ್ಟಿವಿಟೀಸ್ಗಳಿಂದ ಬರುವಂತಹ ಸ್ಮಾಗ್ ಏನಿದೆಯಲ್ಲ ಅದು ಸಹ ಕಂಟ್ರೋಲ್ ಆಗಿದೆ. ಸೊ ರೈನ್ಫಾಲು ಸಹ ಇನ್ಫ್ಲೂಯೆನ್ಸ್ ಮಾಡಿದೆ. ವೆದರ್ ಫ್ಯಾಕ್ಟರು ಸಹ ಪೊಲ್ಯೂಷನನ್ನು ತಡೆಗಟ್ಟಿದೆ. ಹಾಗೂ ಫಾರ್ಮ್ ಆ್ಯಕ್ಟಿವಿಟೀಸ್ನಲ್ಲಿ, ಅದರಲ್ಲೂ ಸ್ಟಬಲ್ ಬರ್ನಿಂಗು ಸಹ ಪೊಲ್ಯೂಷನ್ಗೆ ಕಾಂಟ್ರಿಬ್ಯೂಷನ್ ಮಾಡೋದ್ರಿಂದ ಸ್ಟಬಲ್ ಬರ್ನಿಂಗ್ ಆ್ಯಕ್ಟಿವಿಟೀಸ್ಗಳು ಸಹ ಕಡಿಮೆ ಆಗಿದೆ. ಸೊ ಸೀಸನಲ್ ಇಂಪ್ಯಾಕ್ಟ್ನಿಂದಾಗಿ ಪೊಲ್ಯೂಷನ್ ಕಡಿಮೆ ಆಗಿದೆ ಅಂತ ನಾವು ಕಾಣಬಹುದು. ಆದರೆ ಇಲ್ಲಿ ಪೊಲ್ಯೂಷನನ್ನು ಕಂಟ್ರೋಲ್ ಮಾಡಬೇಕು ಅಂತಂದರೆ ಸ್ಟ್ರಾಂಗ್ ಆ್ಯಕ್ಷನ್ಸ್ಗಳು ಇವತ್ತು ಇಂಡಸ್ಟ್ರೀಸ್ಗಳ ಎಮಿಷನನ್ನು ಕಂಟ್ರೋಲ್ ಮಾಡಲಿಕ್ಕಾಗಿರ್ಬೋದು, ವೇಸ್ಟ್ಗಳನ್ನು ಬರ್ನ್ ಮಾಡೋದಾಗಲಿ, ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಬಯೋಮಾಸ್ಗಳ ಒಂದು ಬರ್ನಿಂಗ್ ಮಾಡೋದನ್ನು ತಡೆಗಟ್ಟೋದು, ಸಾಲಿಡ್ ಫ್ಯೂಯಲ್ಸ್ಗಳ ಒಂದು ಆ್ಯಕ್ಟಿವಿಟಿಗಳಿಂದಾಗಿಯೂ ಸಹ ಎಮಿಷನ್ ಆಗ್ತಾ ಇರುತ್ತೆ. ಇವನ್ನೆಲ್ಲನೂ ಸಹ ಸ್ಟ್ರಾಂಗ್ಲಿ ಕಂಟ್ರೋಲ್ ಮಾಡಬೇಕು ಅನ್ನುವಂಥದ್ದನ್ನು ಇವತ್ತು ರಿಪೋರ್ಟ್ ಎಂಫಸಸ್ ಮಾಡ್ತಾ ಇದೆ. ಡೆಲ್ಲಿಯಲ್ಲಿರ್ತಕ್ಕಂಥ ಪೊಲ್ಯೂಷನನ್ನು ಕಂಟ್ರೋಲ್ ಮಾಡಬೇಕು ಅಂತಂದರೆ ಸಸ್ಟೈನ್ಡ್ ಆಗಿರುವಂತಹ ಒಂದು ಸ್ಟ್ರಾಂಗ್ ಆ್ಯಕ್ಷನ್ಸ್ಗಳನ್ನು ನಾವು ತರಬೇಕು ಅಂತ. ಇಲ್ಲಿ ಮಾಲಿನ್ಯದ ಸ್ಥಿತಿಗತಿಯನ್ನು ಐಡೆಂಟಿಫೈ ಮಾಡಲಿಕ್ಕೆ ಯೂಸ್ ಮಾಡುವಂತಹ ಪೊಲ್ಯೂಟೆಂಟ್ ಯಾವುದು ಅಂತಂದರೆ PM 2.5. ಸಿವಿಯರ್ ಕಂಡೀಷನನ್ನು ಐಡೆಂಟಿಫೈ ಮಾಡಲಿಕ್ಕೆ ಪರ್ಟಿಕ್ಯುಲೇಟ್ ಮ್ಯಾಟರ್ 2.5 ಕನ್ಸಿಡರ್ ಮಾಡ್ತಾರೆ. ಒಂದು ದಿನದಲ್ಲಿ ಅಥವಾ 24 hours ಇದರ ಕಾನ್ಸಂಟ್ರೇಷನ್ ಯಾವ ರೀತಿಯಾಗಿದೆ, ಅದರ ಮೇಲೆ ಸಿವಿಯರ್ ಕಂಡೀಷನ್ ಇದೆನಾ ಅಥವಾ ಸಿವಿಯರ್ ಪ್ಲಸ್ ಪೊಲ್ಯೂಷನ್ ಇದೆನಾ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಕಳೆದ ವಿಂಟರ್ ಸೀಸನ್ನಲ್ಲಿ ಮಾಲಿನ್ಯ ಕಡಿಮೆ ಆಗಲಿಕ್ಕೆ ಇರುವಂತಹ ಮೇಜರ್ ಕಾರಣಗಳು ಏನಂತಂದರೆ, ಒಂದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ಗಳು ಅಥವಾ ಫೇವರೇಬಲ್ ಮೆಟೀರಿಯಲಾಜಿಕಲ್ ಕಂಡೀಷನ್ಸ್ ಅಂತ ಹೇಳ್ಬೋದು. ಎಕ್ಸ್ಟೆಂಡೆಡ್ ರೈನ್ಫಾಲು ಸಹ ಇಂಪಾರ್ಟೆಂಟ್ಲಿ ಹೆಲ್ಪ್ ಆಗಿದೆ. ಹಾಗೂ ಫಾರ್ಮ್ ಆ್ಯಕ್ಟಿವಿಟೀಸ್ ಅಂತಂದರೆ ಸ್ಪೆಸಿಫಿಕಲಿ ಸ್ಟಬಲ್ ಬರ್ನಿಂಗ್ ಕಡಿಮೆ ಆಗಿರೋದ್ರಿಂದಲೂ ಸಹ ಪೊಲ್ಯೂಷನ್ ಕಡಿಮೆ ಆಗಿದೆ. ಹಾಗೂ ಏರ್ ಪೊಲ್ಯೂಷನ್ಗೆ ಕಾಂಟ್ರಿಬ್ಯೂಷನ್ ಮಾಡುವಂತಹ ಆ್ಯಕ್ಟಿವಿಟೀಸ್ಗಳು ಯಾವ ರೀತಿ ಆಗಿದೆ ಅನ್ನುವಂಥ ಕ್ಲಾರಿಟಿಯನ್ನು ಹೊಂದಬೇಕು. ಇಲ್ಲಿ ನಿಮಗೆ ಒಂದು ಕ್ವಶನನ್ನು ಕೇಳೋದಾದರೆ, ನ್ಯಾಷನಲ್ ಏರ್ ಕ್ವಾಲಿಟಿ ಇಂಡೆಕ್ಸನ್ನು ಅನೌನ್ಸ್ ಮಾಡ್ತಾರಲ್ಲ, ಈ ಒಂದು ಸಂದರ್ಭದಲ್ಲಿ ಕನ್ಸಿಡರ್ ಮಾಡುವಂತಹ 8 ಪೊಲ್ಯೂಟೆಂಟ್ಸ್ಗಳು ಯಾವ್ಯಾವಿದ್ದಾವೆ, 8 ಪೊಲ್ಯೂಟೆಂಟ್ಸ್ಗಳ ಒಂದು ಕಾನ್ಸಂಟ್ರೇಷನ್ನ ಆಧಾರದ ಮೇಲೆ ಏರ್ ಕ್ವಾಲಿಟಿ ಯಾವ ರೀತಿಯಾಗಿದೆ ಅಂತ ಡಿಸೈಡ್ ಮಾಡಲಾಗುತ್ತೆ. ಯಾವ್ಯಾವ ಪೊಲ್ಯೂಟೆಂಟ್ಸ್ಗಳನ್ನು ಕನ್ಸಿಡರ್ ಮಾಡಿದ್ದಾರೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಒಟ್ಟಾರೆಯಾಗಿ 8 ಪೊಲ್ಯೂಟೆಂಟ್ಸ್ಗಳು ಇದ್ದಾವೆ. ಯಾವ್ಯಾವ ಪೊಲ್ಯೂಟೆಂಟ್ಸ್ಗಳಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಬೇಕು. ಇನ್ನು ಮುಂದಿನ ಆರ್ಟಿಕಲ್, ಋಷಿಕುಲ್ಯ ಸ್ಯಾಂಡ್ ಸ್ಟೀಮ್ ವಿತ್ ಆಲಿವ್ ರೆಡ್ಲೀಸ್. ಈ ಆರ್ಟಿಕಲನ್ನು ಸಿಲಾಬಸಲ್ಲಿ GS ಪೇಪರ್ 3 ನಡಿನಲ್ಲಿ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತೆ ಬಯೋಡೈವರ್ಸಿಟಿ ಕನ್ಸರ್ವೇಷನಲ್ಲಿ ಕನೆಕ್ಟ್ ಮಾಡ್ಬೋದು. ಆರ್ಟಿಕಲಲ್ಲಿ ಆಲಿವ್ ರೆಡ್ಲೀಸ್ಗಳು ಋಷಿಕುಲ್ಯಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಆಲಿವ್ ರೆಡ್ಲೀಸ್ಗಳು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್. ಇದೊಂದು ಟರ್ಟಲ್ ಸ್ಪೀಷೀಸ್. ಇದು ಆಲ್ರೆಡಿ ಇದ್ರ ಮೇಲೆ ಕ್ವಶನ್ಸನ್ನು ಕೇಳಿದ್ದಾರೆ. ಸೊ ನಮ್ಮ ದೇಶದಲ್ಲಿ ಆಲಿವ್ ರೆಡ್ಲಿ ಟರ್ಟಲ್ಸ್ಗಳು ಎಲ್ಲಿ ಕಂಡು ಬರುತ್ತೆ ಮತ್ತು ಇದರ ಕನ್ಸರ್ವೇಷನ್ ಸ್ಟೇಟಸ್ ಯಾವ ರೀತಿಯಾಗಿದೆ ಅಂತ ತಿಳ್ಕೋಬೇಕು. ಆಲಿವ್ ರೆಡ್ಲಿ ಟರ್ಟಲ್ಸ್ಗಳನ್ನು ನಾವು ಕನ್ಸಿಡರ್ ಮಾಡಿದರೆ ಸ್ಮಾಲೆಸ್ಟ್ ಟರ್ಟಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಹಾಗೂ ವರ್ಲ್ಡಲ್ಲಿ ಎಲ್ಲ ಸೀ ಟರ್ಟಲ್ಸ್ಗಳನ್ನು ಕನ್ಸಿಡರ್ ಮಾಡಿದರೆ ಹೆಚ್ಚು ಸಂಖ್ಯೆಯಲ್ಲಿರುವಂತಹ ಸೀ ಟರ್ಟಲ್ಸ್ಗಳಂತಂದರೆ ಆಲಿವ್ ರೆಡ್ಲಿ ಟರ್ಟಲ್ಸ್ಗಳು. ಹಾಗೂ ಇದೊಂದು ಕಾರ್ನಿವೋರ್ ಎನಿಮಲ್ ಆಗಿದೆ. ಜೊತೆಗೆ
ಆಲಿವ್ ಕಲರ್ ಇರೋದ್ರಿಂದ, ಕ್ಯಾರಾಪೇಸ್ ಏನಿದೆಯಲ್ಲ ಆಲಿವ್ ಕಲರ್ ಇರೋದ್ರಿಂದ ಇದನ್ನು ಆಲಿವ್ ರೆಡ್ಲಿ ಟರ್ಟಲ್ ಅನ್ನುವಂಥ ನೇಮಿನಿಂದ ಕರೀತಾರೆ. ಗ್ರೂಪಲ್ಲಿ ಹೋಗುವಂಥ ಒಂದು ಕಂಡೀಷನನ್ನು ಅಥವಾ ಮಾಸ್ ನೆಸ್ಟಿಂಗ್ ಆಗೋದನ್ನು ಅರಿಬಾಡ ಅನ್ನುವಂಥ ಒಂದು ನೇಮಿಂದ ಕರೆಯಲಾಗುತ್ತೆ. ಅರಿಬಾಡ ಅಂದರೆ ಏನು? ಫೀಮೇಲ್ಸ್ಗಳು ಗ್ರೂಪ್ ಆಗಿ ಹೋಗಿಬಿಟ್ಟು ನೆಸ್ಟಿಂಗನ್ನು ಮಾಡ್ತವೆ. ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಫೆಬ್ರವರಿಯಿಂದ ಮಾರ್ಚ್ ತನಕ ನೆಸ್ಟಿಂಗ್ ಸೀಸನ್ ಇರೋದ್ರಿಂದ ಎಗ್ಗನ್ನು ಹಾಕಲಿಕ್ಕೆ ಫೀಮೇಲ್ಸ್ಗಳು ಗುಂಪಾಗಿ ಬರ್ತವೆ. ಇದಕ್ಕೆ ಒಂದು ನೇಮನ್ನು ಕೊಟ್ಟಿದ್ದಾರೆ, ಅರಿಬಾಡ ಅನ್ನುವಂತಹ ನೇಮ್. ಕನ್ಸರ್ವೇಷನ್ ಸ್ಟೇಟಸ್ ಯಾವ ರೀತಿಯಾಗಿದೆ, ಎಲ್ಲಿ ಕಂಡು ಬರುತ್ತೆ ಅಂದರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972ನಲ್ಲಿ ಶೆಡ್ಯೂಲ್ 1ನಲ್ಲಿ ಇದನ್ನು ನಾವು ಕಾಣ್ಬೋದು. ಹಾಗೂ IUCNನಲ್ಲಿ ವಲ್ನರಬಲ್ ಸ್ಟೇಟಸನ್ನು ಹೊಂದಿದೆ. ಸೈಟ್ಸ್ ನಡಿನಲ್ಲಿ ಅಪೆಂಡಿಕ್ಸ್ 1. ಇನ್ನು ಈ ಇಮೇಜನ್ನು ಅಬ್ಸರ್ವ್ ಮಾಡಿದರೆ ಒಡಿಶಾ ಕೋಸ್ಟಲ್ಲಿ ಆಲಿವ್ ರೆಡ್ಲಿ ಟರ್ಟಲ್ಸ್ಗಳನ್ನು ನಾವು ಕಾಣ್ಬೋದು. ಸ್ಪೆಸಿಫಿಕಲಿ 3 ರೀಜನ್ಸ್ಗಳು ನಮಗೆ ಇಂಪಾರ್ಟೆಂಟ್: ಗಹಿರ್ಮಾತಾ, ದೇವಿ ಮೌತ್ ಮತ್ತು ಋಷಿಕುಲ್ಯ. ಈ 3 ರೀಜನ್ಸ್ಗಳಲ್ಲಿ ಆಲಿವ್ ರೆಡ್ಲಿ ಟರ್ಟಲ್ಸ್ಗಳು ಮಾಸ್ ಲೆವೆಲಲ್ಲಿ ಇರೋದನ್ನು ಕಾಣಬಹುದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ 3 ಲೊಕೇಶನ್ಸ್ಗಳು ನಮಗೆ ಇಂಪಾರ್ಟೆಂಟ್. ಡೈರೆಕ್ಟಾಗಿ ಕ್ವಶನ್ಸ್ಗಳನ್ನು ಇದು ಆಲ್ರೆಡಿ ಗಹಿರ್ಮಾತಾಗೆ ಸಂಬಂಧಪಟ್ಟಂತೆ ಕೇಳಿದ್ದಾರೆ. ಇನ್ನು ಮೇಜರ್ ಕನ್ಸರ್ನ್ಸ್ಗಳಂತಂದರೆ ಹ್ಯೂಮನ್ ಆ್ಯಕ್ಟಿವಿಟೀಸ್ನಿಂದಾಗಿ ಅಥವಾ ಆಂಥ್ರೋಪೋಜೆನಿಕ್ ಆ್ಯಕ್ಟಿವಿಟಿಯಿಂದಾಗಿ ಹ್ಯಾಬಿಟೈಟ್ ಲಾಸ್ ಆಗ್ತಾ ಇದೆ. ಹಾಗೂ ಮಾಲಿನ್ಯದಿಂದನೂ ಸಹ ಎನಿಮಲ್ಸ್ಗಳ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇದೆ. ಪೋಚಿಂಗನ್ನು ಮಾಡ್ತಾರೆ. ಇನ್ನು ಫಿಶಿಂಗ್ ಮಾಡುವಂಥ ಸಂದರ್ಭದಲ್ಲಿ ಆಕ್ಸಿಡೆಂಟಲಿ ಸಹ ಈ ಎನಿಮಲ್ಸ್ಗಳನ್ನು ಕ್ಯಾಪ್ಚರ್ ಮಾಡಲಾಗುತ್ತೆ. ಸೊ ಆಲಿವ್ ರೆಡ್ಲಿ ಟರ್ಟಲ್ಸ್ಗಳನ್ನು ಕನ್ಸರ್ವೇಷನ್ ಮಾಡಲಿಕ್ಕೆ ಹಾಕಿರುವಂತಹ ಎಫರ್ಟ್ಸ್ನಿಂದಾಗಿ ಪ್ರೆಸೆಂಟ್ ಕಂಡೀಷನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಆಲಿವ್ ರೆಡ್ಲಿ ಟರ್ಟಲ್ಸ್ಗಳನ್ನು ಋಷಿಕುಲ್ಯದಲ್ಲಿ ನೋಡ್ತಾ ಇದ್ದೀವಿ ಅಂತ ರಿಪೋರ್ಟ್ ಹೇಳುತ್ತೆ. ಇನ್ನು ಮುಂದಿನ ಆರ್ಟಿಕಲ್, ಹೌ ಟು ಬಿಕಮ್ ಅ ಗ್ರೀನ್ ಹೈಡ್ರೋಜನ್ ಸೂಪರ್ ಪವರ್. ಈ ಆರ್ಟಿಕಲನ್ನು ಸಿಲಾಬಸಲ್ಲಿ GS ಪೇಪರ್ 3 ಸೆಕ್ಷನಲ್ಲಿ ಎಕನಾಮಿಗೂ ಕನೆಕ್ಟ್ ಮಾಡ್ಕೋಬೋದು ಹಾಗೂ ಎನ್ವಿರಾನ್ಮೆಂಟ್ ಸೆಕ್ಷನ್ಗೂ ಸಹ ನಾವು ಕನೆಕ್ಟ್ ಮಾಡ್ಕೋಬೋದು. ಸೊ ಈ ಆರ್ಟಿಕಲಲ್ಲಿ ಗ್ರೀನ್ ಹೈಡ್ರೋಜನ್ಗೆ ಸಂಬಂಧಪಟ್ಟಂತೆ ಸೂಪರ್ ಪವರನ್ನು ಹೊಂದಬೇಕು ಅಂದರೆ ಗ್ಲೋಬಲ್ ಮಾರ್ಕೆಟನ್ನು ಕ್ಯಾಚ್ ಮಾಡಬೇಕು, ಭಾರತ ರಿನ್ಯೂವಬಲ್ ಎನರ್ಜಿಗೆ ಸಂಬಂಧಪಟ್ಟಂಥ ಕಮಿಟ್ಮೆಂಟನ್ನು ಸಹ ಕ್ರಾಸ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಅಪ್ರೋಚನ್ನು ಎಂಫಸೈಸ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಹಾಗೂ 2023ರ ಯೂನಿಯನ್ ಬಜೆಟ್ ಅಲೋಕೇಶನನ್ನು ನೋಡಿದರೆ ಸರಿಸುಮಾರು 19,700 ಕೋಟಿಯಷ್ಟು ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಮೇಲೆ ಅಲೋಕೇಟ್ ಮಾಡಿದ್ದಾರೆ. ಸೊ ಇದರಿಂದ ಸರ್ಕಾರ ಗ್ರೀನ್ ಹೈಡ್ರೋಜನ್ಗೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದೆ ಅಂತ ನಾವು ಕಾಣಬಹುದು. ಗ್ರೀನ್ ಹೈಡ್ರೋಜನ್ ಅಂತಂದರೆ ಏನು? ವಾಟರ್ ಮಾಲಿಕ್ಯೂಲನ್ನು ಎಲೆಕ್ಟ್ರೋಲೈಸರ್ನ ಮುಖಾಂತರ ಸ್ಪ್ಲಿಟ್ ಮಾಡ್ತಾರೆ. ಇಲ್ಲಿ ಹೈಡ್ರೋಜನ್ ಮಾಲಿಕ್ಯೂಲ್ ಹಾಗೂ ಆಕ್ಸಿಜನ್ ಮಾಲಿಕ್ಯೂಲ್ಸ್ಗಳನ್ನು ನಾವು ಪಡ್ಕೋಬಹುದು. ಸೊ ಇದೊಂದು ಎನರ್ಜಿ ಇಂಟೆನ್ಸಿವ್ ಮಾಲಿಕ್ಯೂಲ್ ಆಗಿದೆ. ಇದು ರಿನ್ಯೂವೇಬಲ್ ಎನರ್ಜಿ ಅಂತ ಕನ್ಸಿಡರ್ ಮಾಡ್ಬೋದು. ಇದರಿಂದ ನಾವು ಫಾಸಿಲ್ ಫ್ಯೂಯಲ್ಸ್ ಮೇಲೆ ಇರುವಂತಹ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡ್ಬೋದು. ವಾಟರ್ ಮಾಲಿಕ್ಯೂಲಿಂದ ನಾವು ಹೈಡ್ರೋಜನನ್ನು ಪಡ್ಕೊಂಡ್ರೆ ಇದನ್ನು ಗ್ರೀನ್ ಹೈಡ್ರೋಜನ್ ಅಂತ ಕರೆಯಲಾಗುತ್ತೆ. ಸೊ ಈ ಹೈಡ್ರೋಜನ್ ಮಾಲಿಕ್ಯೂಲ್ ಎನರ್ಜಿ ರಿಸೋರ್ಸ್ ಆಗಿ ಹೇಗೆ ಯೂಸ್ ಆಗುತ್ತೆ? ಹೆವಿ ಇಂಡಸ್ಟ್ರೀಸ್ಗಳಲ್ಲಿ ಬಳಕೆ ಮಾಡ್ಕೋಬೋದು. ಲಾಂಗ್ ಡಿಸ್ಟೆನ್ಸ್ ಮೊಬಿಲಿಟಿ ಅಂದರೆ ಟ್ರಾನ್ಸ್ಪೋರ್ಟ್ ಸೆಕ್ಟರ್ಗೂ ಸಹ ಇದು ಕಾಂಟ್ರಿಬ್ಯೂಷನನ್ನು ಮಾಡುತ್ತೆ. ಏವಿಯೇಷನ್ ಇರ್ಬೋದು, ಪವರ್ ಸ್ಟೋರೇಜ್ ಹಾಗೂ ಎನರ್ಜಿ ಕ್ಯಾರಿಯರ್, ಈ ಎಲ್ಲ ಕಾಂಟ್ರಿಬ್ಯೂಷನನ್ನು ಕನ್ಸಿಡರ್ ಮಾಡಿದರೆ ನಮ್ಮ ರಿನ್ಯೂವೇಬಲ್ ಎನರ್ಜಿ ಕೆಪಾಸಿಟಿಯನ್ನು ನಾವು ಎನ್ಹ್ಯಾನ್ಸ್ ಮಾಡ್ಬೋದು. ಅದರಲ್ಲೂ ಫಾಸಿಲ್ಸ್ ಮೇಲೆ ಇರುವಂಥ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡಬೇಕು. ನಾನ್ ಫಾಸಿಲ್ಸಿಂದ ಬರುವಂತಹ ರಿಸೋರ್ಸ್ ಸರಿಸುಮಾರು 50% ಇರಬೇಕು. ನಮ್ಮ ಎಲೆಕ್ಟ್ರಿಸಿಟಿ ರಿಸೋರ್ಸ್ ನಾನ್ ಫಾಸಿಲ್ ಫ್ಯೂಯಲ್ಸ್ನ ಮುಖಾಂತರ ಅಂದರೆ ಫಾಸಿಲ್ಸ್ ಇಲ್ಲದೆ ಇರುವಂತಹ ರಿಸೋರ್ಸ್ನ ಮುಖಾಂತರ 50% ಎಲೆಕ್ಟ್ರಿಸಿಟಿ ಕೆಪಾಸಿಟಿಯನ್ನು ನಾವು ಹೊಂದಬೇಕು ಅಂತ 2030ರ ಒಳಗಾಗಿ ರೀಚ್ ಆಗುವಂಥ ಟಾರ್ಗೆಟನ್ನು ಹಾಕ್ಕೊಂಡಿದೆ. ಗ್ಲೋಬಲ್ ಲೆವೆಲಲ್ಲಿ ಭಾರತ ಕಮಿಟ್ಮೆಂಟನ್ನು ಕೊಟ್ಟಿದೆ. ಸೊ ಹೈಡ್ರೋಜನ್ ಮಿಷನ್ನಿಂದಾಗಿ ನಾವು ಹಾಕ್ಕೊಂಡಿರುವಂಥ ಟಾರ್ಗೆಟನ್ನು ರೀಚ್ ಮಾಡ್ಬೋದು. ಪ್ಯಾರಲಲಿ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನನ್ನು ಸಹ ಕಡಿಮೆ ಮಾಡ್ಬೋದು. ಸ್ಟೀಲ್ ಇಂಡಸ್ಟ್ರಿ, ಸಿಮೆಂಟ್, ಫರ್ಟಿಲೈಸರ್, ಪೆಟ್ರೋಕೆಮಿಕಲ್ ಈ ಇಂಡಸ್ಟ್ರೀಸ್ಗಳಿಂದ ಬರುವಂಥ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನನ್ನು ನಾವು ಹೇಗೆ ಕಡಿಮೆ ಮಾಡ್ಬೋದು ಅಂತಂದರೆ ಗ್ರೀನ್ ಹೈಡ್ರೋಜನನ್ನು ಫ್ಯೂಯಲ್ ಆಗಿ ಯೂಸ್ ಮಾಡ್ಕೋಬೋದು. ಇದರಿಂದ ಇಂಡಸ್ಟ್ರೀಸ್ಗಳ ಗ್ರೋತನ್ನು ಸಹ ಕಾಣ್ಬೋದು ಮತ್ತು ಇಂಡಸ್ಟ್ರೀಸ್ಗಳಿಂದ ಆಗ್ತಕ್ಕಂಥ ಎಮಿಷನನ್ನು ಸಹ ರೆಡ್ಯೂಸ್ ಮಾಡ್ಬೋದು ಅಂತ. ಇನ್ನು ಗ್ರೀನ್ ಹೈಡ್ರೋಜನ್ ಸೂಪರ್ ಪವರನ್ನು ಕಾಣಬೇಕು ಅಂತಂದರೆ ಭಾರತ 5 ಪ್ರಯಾರಿಟೀಸನ್ನು ಫುಲ್ಫಿಲ್ ಮಾಡಬೇಕು ಅಂತ ಆಥರ್ ಅವರು ಸಜೆಸ್ಟ್ ಮಾಡ್ತಾ ಇದ್ದಾರೆ. ಸರ್ಕಾರ, ಇಂಡಸ್ಟ್ರಿ, ಸೊ ಇವೆಲ್ಲನೂ ಸಹ ಕೋಆರ್ಡಿನೇಟೆಡ್ ಆಗಿ 5 ಪ್ರಯಾರಿಟೀಸ್ಗಳನ್ನು ಫುಲ್ಫಿಲ್ ಮಾಡಬೇಕು. ಮೇನ್ಸಲ್ಲಿ ನಾವು ಈ ಪಾಯಿಂಟ್ಸ್ಗಳನ್ನು ಬಳಕೆ ಮಾಡ್ಕೋಬೋದು. ಮೊದಲೇ ಪ್ರಯಾರಿಟಿ ಅಂತಂದರೆ ಡೊಮೆಸ್ಟಿಕಲಿ ನಾವು ಹೆಚ್ಚು ಪ್ರೊಡಕ್ಷನನ್ನು ಮಾಡಬೇಕು. ಡೊಮೆಸ್ಟಿಕ್ ಡಿಮ್ಯಾಂಡನ್ನು ಫುಲ್ಫಿಲ್ ಮಾಡಬೇಕು. ಇದರಿಂದ ನಾವು ಇಂಟರ್ನ್ಯಾಷನಲ್ ಮಾರ್ಕೆಟನ್ನು ಹಿಟ್ ಮಾಡ್ಬೋದು. ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ನಾವು ಮೇಜರ್ ಪ್ಲೇಯರ್ ಆಗಬೇಕು ಅಂತಂದರೆ ಡೊಮೆಸ್ಟಿಕಲಿ ಬೇಕಾಗಿರುವಂತಹ
ಡಿಮ್ಯಾಂಡನ್ನು ಫುಲ್ಫಿಲ್ ಮಾಡಬೇಕು, ಸರ್ಪ್ಲಸ್ ಲೆವೆಲಲ್ಲಿ ನಾವು ಪ್ರೊಡಕ್ಷನನ್ನು ಮಾಡಬೇಕು. ಸೆಲ್ಫ್ ಸಫಿಷಿಯನ್ಸಿಯನ್ನು ಹೊಂದಿದ ಮೇಲೆ ನಾವು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಟ್ರಾನ್ಸಿಷನನ್ನು ತರಬಹುದು ಅಂತ. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಮಿಷನ್ ಅಂತಂದರೆ ಸೈಟ್ ಮಿಷನ್. ಇದಕ್ಕೆ 5 ವರ್ಷ ಫಂಡಿಂಗನ್ನು ಸಹ ಮಾಡಿದ್ದಾರೆ. ಸೈಟ್ ಮಿಷನ್ ಅಂತಂದರೆ ಸ್ಟ್ರಾಟಜಿಕ್ ಇಂಟರ್ವೆನ್ಷನ್ಸ್ ಫಾರ್ ಗ್ರೀನ್ ಹೈಡ್ರೋಜನ್ ಟ್ರಾನ್ಸಿಷನ್. ಸೈಟ್ ಮಿಷನ್ನ ಮುಖಾಂತರ ಗ್ರೀನ್ ಹೈಡ್ರೋಜನ್ ಕನ್ಸಂಪ್ಷನ್ ಮಾಡಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಸೈಟ್ ಪ್ರೋಗ್ರಾಮು ಸಹ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್. ಫಸ್ಟ್ ಪಾಯಿಂಟ್ ಕ್ಲಿಯರ್ ಆಗಿದೆ. ಇನ್ನು ಸೆಕೆಂಡ್ ಪಾಯಿಂಟ್, ಇಲ್ಲಿ ನಾವು ಗ್ರೀನ್ ಹೈಡ್ರೋಜನನ್ನು ತಯಾರು ಮಾಡ್ತೀವಿ, ಆದರೆ ಟ್ರಾನ್ಸ್ಪೋರ್ಟ್ ಮಾಡೋದೇನಿದೆಯಲ್ಲ ಅದು ತುಂಬ ಎಕ್ಸ್ಪೆನ್ಸಿವ್ ಆಗಿದೆ ಮತ್ತು ತುಂಬ ಡಿಫಿಕಲ್ಟ್ ಕಂಡೀಷನ್ ಇರೋದ್ರಿಂದ ಹೆಚ್ಚು ಇನ್ವೆಸ್ಟ್ಮೆಂಟ್ನ ಅವಶ್ಯಕತೆ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂತಹ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ನಾವು ಸೆಟಪ್ ಮಾಡಬೇಕಾಗುತ್ತೆ. ಕನ್ಸೋಲ್ಟೇಷನ್ ಮಾಡೋದೇ ಇಲ್ಲಿ ತುಂಬ ಇಂಪಾರ್ಟೆಂಟ್ ಚಾಲೆಂಜ್ ಆಗಿರೋದ್ರಿಂದ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಡೊಮೆಸ್ಟಿಕಲಿ ನಾವು ಇನ್ವೆಸ್ಟ್ಮೆಂಟನ್ನು ಅಟ್ರ್ಯಾಕ್ಟ್ ಮಾಡಬೇಕು ಮತ್ತು ಫಾರಿನ್ ಇನ್ವೆಸ್ಟರು ಸಹ ಮುಂದಾಗಬೇಕು. ಸೊ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆಯೂ ಸಹ ಭಾರತ ಪ್ರಯಾರಿಟಿಯನ್ನು ಕೊಡಬೇಕು ಅಂತ. ಫೈನಾನ್ಷಿಯಲ್ ರಿಸ್ಕ್ಗಳನ್ನು ಕಡಿಮೆ ಮಾಡಬೇಕು. ಪ್ರಾಜೆಕ್ಟ್ಗಳಲ್ಲಿ ಪಾರ್ಟಿಸಿಪೇಷನ್ ಮಾಡುವಂಥವರಿಗೆ ಈಸಿಯಾಗಿ ಕ್ಲಿಯರೆನ್ಸನ್ನು ಕೊಡಬೇಕು. ಸೊ ಒಟ್ಟಾರೆಯಾಗಿ ಇನ್ವೆಸ್ಟ್ಮೆಂಟ್ ಮೇಲೇನೂ ಸಹ ಫೋಕಸ್ ಮಾಡುವಂಥದ್ದು. ಇನ್ನು ಥರ್ಡ್ ಪ್ರಯಾರಿಟಿ ಇನ್ಸೆಂಟಿವ್ಸ್. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಪ್ರೊಡಕ್ಷನನ್ನು ಬೂಸ್ಟ್ ಮಾಡಲಿಕ್ಕೆ ಪರ್ಫಾರ್ಮೆನ್ಸ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಅಂತ ಏನು ನೋಡ್ತೀವಲ್ಲ, ಈ ಒಂದು ಸ್ಕೀಮ್ನ ಮುಖಾಂತರ ಎಲೆಕ್ಟ್ರೋಲೈಸರ್ಗಳ ಒಂದು ಪ್ರೊಡಕ್ಷನ್ ಮಾಡಲಿಕ್ಕೆ ಸಪೋರ್ಟನ್ನು ತೆಗೆದುಕೊಳ್ಳೋದು. ಸೈಟ್ ನಡಿನಲ್ಲಿ ಫಂಡನ್ನು ಸಹ ಅಲೋಕೇಟ್ ಮಾಡಿದ್ದಾರೆ ಅಂತ. ಸೊ ಇಲ್ಲಿ ಮೋರ್ ಕಾಂಪಿಟೇಷನನ್ನು ನಾವು ಬಿಲ್ಡ್ ಮಾಡಬೇಕು. ಪಬ್ಲಿಕ್ ಫಂಡಿಂಗನ್ನು ನಾವು ಟಾರ್ಗೆಟ್ ಮಾಡಲಿಕ್ಕೆ ಇನ್ಸೆಂಟಿವ್ಸ್ಗಳನ್ನು ಕೊಡೋದು. ಇನ್ಸೆಂಟಿವ್ಸ್ ಕೊಡ್ತಾರೆ ಅಂತಂದರೆ ಹೆಚ್ಚು ಪ್ರೊಡಕ್ಷನ್ ಆಗುವಂಥ ಸಾಧ್ಯತೆ ಇರುತ್ತೆ ಅಂತ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರನ್ನು ಬೂಸ್ಟ್ ಮಾಡಲಿಕ್ಕಂತಲೇ ಪರ್ಫಾರ್ಮೆನ್ಸ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮನ್ನು ಜಾರಿಗೆ ತಂದಿದ್ದಾರೆ. ಸೊ ಹೈಡ್ರೋಜನ್ ಮಿಷನ್ಗೆ ಸಪೋರ್ಟ್ ಆಗುವಂತೆ ನಾವು ಯೂಸ್ ಮಾಡ್ಕೋಬೇಕು ಅಂತ. ಚೈನಾ ಇವತ್ತು ಎಲೆಕ್ಟ್ರೋಲೈಸರ್ ಟೆಕ್ನಾಲಜಿಯನ್ನು ಹೊಂದಿರೋದ್ರ ಮುಖಾಂತರ ಎಲೆಕ್ಟ್ರೋಲೈಸರ್ ಕೆಪಾಸಿಟಿಯನ್ನು ಅವರು ಹೆಚ್ಚು ಮಾಡಿದ್ದಾರೆ. 2030 ಚೈನಾದಲ್ಲಿ ಸರಿಸುಮಾರು ಎಲೆಕ್ಟ್ರೋಲೈಸರ್ಗಳ ಕೆಪ್ಯಾಸಿಟಿ 38% ಆಗುತ್ತೆ ಅಂತ. ಸೊ ಹೆಚ್ಚು ಪ್ರೊಡಕ್ಷನನ್ನು ಮಾಡಲಿಕ್ಕೆ ನಮಗೆ ಟೆಕ್ನಾಲಜಿ ಮ್ಯಾಟ್ರ್ ಆಗುತ್ತೆ. ಹಾಗಾಗಿ ನಾವು ಟೆಕ್ನಾಲಜಿ ಮೇಲೆ ಹಾಗೂ ಟೆಕ್ನಾಲಜಿಕಲಿ ಎಫಿಷಿಯೆಂಟ್ ಆಗಿರಬೇಕು ಅನ್ನುವಂಥ ಒಂದು ಗೋಲನ್ನು ಹಾಕ್ಕೋಬೇಕು ಅಂತ ಥರ್ಡ್ ಪಾಯಿಂಟ್ ನಮಗೆ ರಿಫ್ಲೆಕ್ಟ್ ಮಾಡುತ್ತೆ. ಇನ್ನು ಫೋರ್ತ್ ಪಾಯಿಂಟ್, ಪಾರ್ಟ್ನರ್ಶಿಪ್ಪನ್ನು ಇನ್ಕ್ರೀಸ್ ಮಾಡಬೇಕು. ಬೈಲ್ಯಾಟ್ರಲ್ ಕೋಆಪರೇಷನನ್ನು ಇನ್ಕ್ರೀಸ್ ಮಾಡಬೇಕು. ಇದರಿಂದ ಎಕ್ಸ್ಪೋರ್ಟ್ಗೆ ಸಂಬಂಧಪಟ್ಟಂಥ ಕಾಂಪಿಟೇಷನನ್ನು ತಡೆಗಟ್ಟಬಹುದು. ಕಾಸ್ಟನ್ನು ಸಹ ನಾವು ರೆಡ್ಯೂಸ್ ಮಾಡ್ಬೋದು. ಹಾಗಾಗಿ ಕಂಟ್ರಿಗಳೊಂದಿಗೆ ನಾವು ಕಮಿಟ್ಮೆಂಟನ್ನು ಮಾಡ್ಕೋಬೇಕು. ಬೈಲ್ಯಾಟ್ರಲ್ ಪಾರ್ಟ್ನರ್ಶಿಪ್ಪನ್ನು ಇನ್ಕ್ರೀಸ್ ಮಾಡಬೇಕು ಅನ್ನುವಂಥದ್ದಾಗಿ. ಹಾಗೂ ಫೈನಲಿ ಗ್ಲೋಬಲ್ ಲೆವೆಲಲ್ಲಿ ಒಂದು ಫ್ರೇಮ್ವರ್ಕನ್ನು ತರಬೇಕು. ಅದಕ್ಕೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಮೇಜರ್ ಎಕಾನಮೀಸ್ಗಳೊಂದಿಗೆ ಕೋಆರ್ಡಿನೇಷನನ್ನು ಮಾಡಬೇಕು. ಸೊ ಗ್ರೀನ್ ಹೈಡ್ರೋಜನ್ ಎಕಾನಮಿಯನ್ನು ಗ್ಲೋಬಲ್ ಲೆವೆಲಲ್ಲಿ ಬೂಸ್ಟ್ ಮಾಡಬೇಕು ಅಂತ. ಯಾವುದೇ ರೀತಿಯಂಥ ಗ್ಲೋಬಲ್ ಫ್ರೇಮ್ವರ್ಕ್ ಇವಾಗ ಸದ್ಯಕ್ಕಿಲ್ಲ. ಸೊ ಭಾರತ G20 ಪ್ರೆಸಿಡೆನ್ಸಿಯನ್ನು ಹೊಂದಿದೆ. ಈ ಒಂದು ಅಪಾರ್ಚುನಿಟಿಯ ಮುಖಾಂತರ ಗ್ಲೋಬಲ್ ಲೆವೆಲಲ್ಲಿ ಗ್ಲೋಬಲ್ ಗ್ರೀನ್ ಹೈಡ್ರೋಜನ್ ಎಕಾನಮಿಗೆ ಸಂಬಂಧಪಟ್ಟಂತಹ ರೂಲ್ಸನ್ನು ತರಬೇಕು. ಅಥವಾ ಈ ಒಂದು ಗ್ರೀನ್ ಹೈಡ್ರೋಜನ್ಗೆ ರಿಲೇಟೆಡ್ ಇರುವಂತಹ ಆಪರೇಷನಲ್ ಥ್ರೆಟ್ಸ್ಗಳೇನಿದ್ದಾವೆ ಅಥವಾ ಕಾಂಪಿಟೇಟಿವ್ನೆಸ್ ಏನಿದೆ, ಸ್ಟ್ರಾಟಜಿಕ್ ಥ್ರೆಟ್ಸ್ಗಳೇನಿದ್ದಾವೆ, ಇದನ್ನೆಲ್ಲನೂ ಸಹ ಅಡ್ರೆಸ್ ಮಾಡಬೇಕು ಅನ್ನುವಂಥದ್ದಾಗಿ ಆಥರ್ ಅವರು ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಆರ್ಟಿಕಲ್, ಝೈಟನ್ ವೆಂಡಿ ಇನ್ ದ ಇಂಡಿಯಾ ಜರ್ಮನ್ ರಿಲೇಷನ್ಶಿಪ್. ಈ ಆರ್ಟಿಕಲನ್ನು ಸಿಲೆಬಸಲ್ಲಿ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಕನೆಕ್ಟ್ ಮಾಡ್ಬೋದು. ಈ ಆರ್ಟಿಕಲಲ್ಲಿ ಭಾರತ ಹಾಗೂ ಜರ್ಮನ್ ಎರಡೂ ಕಂಟ್ರಿಗಳ ಮಧ್ಯೆ ಕೋಆಪರೇಷನ್ ಎನ್ಹ್ಯಾನ್ಸ್ ಆಗ್ತಾ ಇದೆ ಅಂತ ಕೊಡ್ತಾ ಇದ್ದಾರೆ. ಝೈಟನ್ ವೆಂದಿ ಈ ಒಂದು ವರ್ಡ್ ಏನಿದೆಯಲ್ಲ ಜರ್ಮನ್ ವರ್ಡ್ ಆಗಿದೆ. ಇದೊಂದು ಟರ್ನಿಂಗ್ ಪಾಯಿಂಟ್ ಅನ್ನುವಂಥ ಮೀನಿಂಗನ್ನು ಕೊಡುತ್ತೆ. ಇದರ ಲಿಟ್ರಲ್ ಮೀನಿಂಗ್ ಏನಂತಂದರೆ ಟರ್ನಿಂಗ್ ಪಾಯಿಂಟ್. ಸೊ ಭಾರತ ಮತ್ತು ಜರ್ಮನ್ನ ಟ್ರೆಡಿಷ್ನಲ್ ರಿಲೇಷನನ್ನು ನಾವು ನೋಡಿದರೆ ಫ್ರಾನ್ಸ್ ಜೊತೆಗೆ ಯಾವ ರೀತಿಯಂಥ ಪಾರ್ಟ್ನರ್ಶಿಪ್ಪನ್ನು ನಾವು ಹೊಂದಿದ್ವಿ. ಯುರೋಪಿಯನ್ ರೀಜನಲ್ಲಿ ಫ್ರಾನ್ಸ್ ಜೊತೆಗೆ ಹೊಂದಿರುವಂಥ ಒಂದು ಕೋಆಪ್ರೇಷನನ್ನು ನೋಡಿದರೆ ನಾವು ಡಿಫೆನ್ಸ್ ಕೋಆಪ್ರೇಷನನ್ನು ಹೆಚ್ಚಾಗಿ ಹೊಂದಿದ್ದೇವೆ. ಆದರೆ ಜರ್ಮನ್ ಜೊತೆಗೆ ಅಷ್ಟೊಂದು ಸ್ಟ್ರಾಂಗ್ ಆಗಿರದೇ ಇರುವಂತಹ ರಿಲೇಷನನ್ನು ಕಾಣ್ತಾ ಇದ್ವಿ. ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ನಾವು ಹೆಚ್ಚಿನ ಕೋಆಪ್ರೇಷನನ್ನು ಹೊಂದುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಆರ್ಟಿಕಲಲ್ಲಿ ಕಾಣಬಹುದು. ಜರ್ಮನ್ ಮೊದಲು ಚೈನಾ ಮೇಲೆ ಹೆಚ್ಚು ಫೋಕಸನ್ನು ಮಾಡ್ತಾ ಇತ್ತು. ಇವಾಗ ಚೈನಾದ ಅಟಿಟ್ಯೂಡ್ ಆಗಿರ್ಬೋದು ಅಥವಾ ರಷ್ಯಾ ಉಕ್ರೈನ್ ವಾರ್ಗಳನ್ನು ನಾವು ಕನ್ಸಿಡರ್ ಮಾಡಿದರೆ ಲೈಕ್ ಮೈಂಡೆಡ್ ಪಾರ್ಟ್ನರ್ಶಿಪ್ಸ್ಗಳು ಹೆಚ್ಚಾಗ್ತಾ ಇದ್ದಾವೆ. ಲೈಕ್ ಮೈಂಡೆಡ್ ಕಂಟ್ರೀಸ್ಗಳು ಹೆಚ್ಚು ಕೋಆಪರೇಷನನ್ನು ಮಾಡ್ತಾ ಇದ್ದಾವೆ. ಇದರಲ್ಲಿ ಭಾರತ ಮತ್ತು ಜರ್ಮನು ಸಹ ಒಂದಾಗಿದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ.
ಸೊ 2021ರಲ್ಲಿ ಎರಡು ಕಂಟ್ರಿಗಳ ಮಧ್ಯೆ ಇರುವಂತಹ ಕೆಲವೊಂದಿಷ್ಟು ಕೊಯ್ಲಿಷನ್ಸ್ಗಳನ್ನು ನಾವು ನೋಡ್ಬೋದು ಅಥವಾ ಅಗ್ರಿಮೆಂಟ್ಸ್ಗಳನ್ನು ಕಾಣ್ಬೋದು. ಫಾರಿನ್ ಪಾಲಿಸಿ ಪ್ರಯಾರಿಟೀಸ್ಗೆ ಸಂಬಂಧಪಟ್ಟಂತೆ ಭಾರತನೂ ಸಹ ಎಂಫಸಿಸ್ ಮಾಡಿರೋದನ್ನು ಕಾಣ್ಬೋದು. ಇನ್ನು 2020ರಲ್ಲಿ ಚಾನ್ಸಲರ್ ಅವರು ವಿಸಿಟ್ ಮಾಡಿರುವಂತಹ ನಿಟ್ಟಿನಲ್ಲಿ ಜರ್ಮನ್ ಹಾಗೂ ಭಾರತ ಇಂಟರ್ ಗೌರ್ಮೆಂಟಲ್ ಕನ್ಸಲ್ಟೇಷನ್ಸ್ಗಳನ್ನು ಸೆಟಪ್ ಮಾಡೋದಾಗಲಿ ಮತ್ತು ಕೋಆಪರೇಷನನ್ನು ನಾವು ಸ್ಪೆಸಿಫಿಕಲಿ ಡಿಫೆನ್ಸ್, ಟ್ರೇಡ್ ಮತ್ತು ಕ್ಲೀನ್ ಎನರ್ಜಿ, ಮೈಗ್ರೇಷನ್ ಆಗಿರ್ಬೋದು, ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್, ಇಂಡೋ ಪೆಸಿಫಿಕ್ ರೀಜನ್ ಮೇಲೆ ಫೋಕಸ್ ಮಾಡುವಂಥದ್ದನ್ನು ಹೇಳ್ತಾ ಇದ್ದಾರೆ. ಭಾರತ G20 ಪ್ರೆಸಿಡೆನ್ಸಿಯನ್ನು ಹೊಂದಿದ್ದು ಚಾನ್ಸಲರ್ ಅವರು ವಿಸಿಟ್ ಮಾಡಿರುವಂತಹ ಇಂಪಾರ್ಟೆನ್ಸ್ ಏನಿದೆ ಅಂತಂದರೆ ಜಿಯೋ ಪೊಲಿಟಿಕ್ಸ್ಗೆ ಸಂಬಂಧಪಟ್ಟಂತಹ ಕೋಆಪರೇಷನನ್ನು ತಡೆಗಟ್ಟುವಂತಹ ವಿಷಯಗಳನ್ನು ಅವಾಯ್ಡ್ ಮಾಡಬೇಕು ಅಂತ ಒಂದು ಸ್ಟೆಬಿಲಿಟಿಯನ್ನು ತರಬೇಕು. ಅದರಲ್ಲೂ ಟ್ರೇಡ್ ರಿಲೇಟೆಡ್ ಇರುವಂತಹ ಆ್ಯಕ್ಟಿವಿಟೀಸ್ಗಳಾಗಿರ್ಬೋದು, ಎಕ್ಸ್ಪೋರ್ಟ್ಗೆ ಸಂಬಂಧಪಟ್ಟಂತೆ ಸಪ್ಲೈ ಚೈನ್ ಡಿಸ್ಟ್ರಪ್ಷನ್ಸ್ಗಳು ಏನಾಗ್ತಾ ಇದೆಯಲ್ಲ ಪ್ರೆಸೆಂಟ್ ಕಂಡೀಷನಲ್ಲಿ, ಅದರಲ್ಲೂ ಏಷ್ಯಾ ಮತ್ತು ಯುರೋಪನ್ನು ಲಿಂಕ್ ಮಾಡಲಿಕ್ಕೆ ಹ್ಯಾಂಪರ್ ಮಾಡುವಂಥ ಸಿಚುವೇಷನ್ಸ್ಗಳನ್ನು ಅವಾಯ್ಡ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಸ್ಟ್ರಾಟಜಿಕಲ್ ಇಂಪಾರ್ಟೆನ್ಸ್ ಆಗಿ ಕನ್ಸಿಡರ್ ಮಾಡಬಹುದು. ಹಾಗೂ ಭಾರತ ರಷ್ಯಾದೊಂದಿಗೆ ಮಿಲಿಟರಿ ಡಿಪೆಂಡೆನ್ಸಿಯನ್ನು ಹೊಂದಿರೋದ್ರಿಂದ ನಾವು ಡೈವರ್ಸಿಫೈ ಮಾಡಬೇಕು. ಫ್ಯೂಚರ್ ಡೇಸಲ್ಲಿ ಡಿಫೆನ್ಸ್ ಪಾರ್ಟ್ನರ್ ಆಗಿ ನಾವು ಜರ್ಮನನ್ನು ಎಕ್ಸ್ಪೆಕ್ಟ್ ಮಾಡಬೇಕು ಅನ್ನುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಪಾಲಿಸೀಸ್ಗಳನ್ನು ತರಬೇಕು. ಎಕ್ಸ್ಪೋರ್ಟ್ ಪಾಲಿಸೀಸ್ಗಳನ್ನು ಸಹ ನಾವು ಸೆಟಪ್ ಮಾಡಬೇಕು ಅನ್ನುವಂಥದ್ದಾಗಿ, ಜೊತೆಗೆ ಕ್ಲೀನ್ ಎನರ್ಜಿ, ಗ್ರೀನ್ ಟೆಕ್ನಾಲಜಿಗೆ ಸಂಬಂಧಿಸಿದಂತಹ ಬೈಲ್ಯಾಟ್ರಲ್ ಕೋಆಪರೇಷನ್ಸ್ಗಳನ್ನು ಸಹ ನಾವು ಪ್ರಮೋಟ್ ಮಾಡಬೇಕು. ಭಾರತ ಮತ್ತು ಜರ್ಮನ್ ಮಧ್ಯೆ ಇರುವಂತಹ ಕೋಆಪರೇಷನ್ ನ್ಯೂ ಗ್ಲೋಬಲ್ ಆರ್ಡರನ್ನು ಶೇಪ್ ಮಾಡೋದರಲ್ಲಿ ಸಹಕಾರಿ ಆಗುತ್ತೆ ಅನ್ನುವಂಥದ್ದಾಗಿ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಇವತ್ತಿನ ಕ್ವೆಶ್ಚನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಪೊಲಿಟಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕೊಟ್ಟಿರುವಂತಹ 4 ಸಿಚುವೇಶನ್ಸ್ಗಳಲ್ಲಿ ಯಾವ ಸಂದರ್ಭದಲ್ಲಿ ಲೋಕಸಭಾ ಯೂನಿಯನ್ ಬಜೆಟನ್ನು ಪಾಸ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ಕ್ವೆಶ್ಚನನ್ನು ಕೇಳಿದ್ದಾರೆ. ಯಾವ ಸಿಚುವೇಷನಲ್ಲಿ ಲೋಕಸಭಾ ಆ್ಯನ್ಯುವಲ್ ಯೂನಿಯನ್ ಬಜೆಟನ್ನು ಪಾಸ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ.